ಹಾಯ್ ಎಲ್ರಿಗೂ ನಮಸ್ಕಾರ. ದೃಶ್ಯ ವೈಭವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಟೈಟ್ಲು ತಮ್ಮನೆಲ್ಲೂ ನೋಡಿದಾಗ ನಿಮಗೆ ಪಕ್ಕ ಗೊತ್ತಾಗಿರುತ್ತೆ. ಇವತ್ತು ನಾನು ನಮ್ಮೆಲ್ಲರ ಪ್ರೀತಿಯ ನಟ ಗಿಲ್ಲಿ ನಟ ಅವ್ರ ಬಗ್ಗೆ ನಾನು ಮಾತಾಡೋಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಏನಿದು ಗಿಲ್ಲಿ ಹೆಸರಲ್ಲಿ ಒಂದು ರೀತಿ ಕೆಸರಿನ ಆಟ ಅಂತ ಹೇಳ್ಬಿಟ್ಟು ನೀವೆಲ್ಲ ಯೋಚನೆ ಮಾಡ್ತಾ ಇರ್ಬೋದು. ಎಸ್, ಇವತ್ತು ನೋಡಿ ಗಿಲ್ಲಿ ಅವರು ಬೂಮಲ್ಲಿದ್ದಾರೆ, ಓಕೆನಾ. ಅವ್ರ ಬಗ್ಗೆ ಯಾವುದೇ ವಿಡಿಯೋ ಮಾಡಲಿ ವ್ಯೂಸ್ ಅಂತೂ ಚೆನ್ನಾಗಿ ಬರುತ್ತೆ. ಅದ್ರ ಬಗ್ಗೆ ನನ್ನ ಚಾನಲ್ ಬಗ್ಗೆ ಅಂತ ಹೇಳ್ತಾ ಇಲ್ಲ, ಎಲ್ಲ ಯಾವುದೇ ಚಾನಲ್ ಆಗಿರ್ಬೋದು, ಅವರ ಸಿನಿಮಾ ಅಪ್ಡೇಟ್ ಆಗಿರ್ಬೋದು, ರಿಯಾಲಿಟಿ ಶೋ ಆಗಿರ್ಬೋದು, ಅಥವಾ ಅವ್ರ ಮಳವಳ್ಳಿಗೆ ಬರ್ತಾರ ಅಂತ ಆಗಿರ್ಬೋದು, ವಾಟ್ ಎವರ್ ಗಿಲ್ಲಿಯವ್ರ ಬಗ್ಗೆ ಏನೋ ಒಂದು ವಿಡಿಯೋ ಮಾಡಿ ವ್ಯೂಸ್ ಚೆನ್ನಾಗಿ ಹೋಗುತ್ತೆ. ನಾನು ಅದ್ರ ಬಗ್ಗೆ ಏನು ಹಾಗಂತ ಪದೇ ಪದೇ ಮಾಡಬೇಕು ಮಾಡಬಾರ್ದು ನಾನು ಅದ್ರ ಬಗ್ಗೆ ಹೇಳ್ತಾ ಇಲ್ಲ. ಬಟ್ ಗಿಲ್ಲಿ ಹೆಸರಿನಲ್ಲಿ ಒಂದಿಷ್ಟು ವಿಡಿಯೋಗಳನ್ನ ನೋಡಿದೆ. ಇದೇನಪ್ಪ ಇದು ಅಂದರೆ ನಮ್ಮ ನಾಗತಿಹಳ್ಳಿ ಚಂದ್ರಶೇಖರ್ ಅವರು ನಟ ಗಿಲ್ಲಿಯವ್ರ ಮೇಲೆ ಗರಂ ಆದರು ಅಂತ ಒಂದು ವಿಡಿಯೋ ನೋಡಿದೆ ಒಂದು ಚಾನಲಲ್ಲಿ. ನಾನು ಹಾಗಂತ ಆ ಚಾನಲ್ನೇನು ಬ್ಲೇಮ್ ಮಾಡ್ತಾ ಇಲ್ಲ, ಬಟ್ ನಾನು ಏನಾಯಿತು ಏನಂತ ನಾನು ಹೇಳ್ತಾ ಇದ್ದೀನಿ. ನೋಡಿದ ತಕ್ಷಣ ನನಗೆ ಗಾಬರಿ ಆಗೋಯ್ತು. ಆಮೇಲೆ ವಿಡಿಯೋ ನೋಡಿದೆ, ಆ ವಿಡಿಯೋದಲ್ಲಿ ಏನೂ ಇರಲಿಲ್ಲ, ಸುಮ್ಮನೆ ಕ್ಲಿಕ್ ಬೈಟ್ಗೋಸ್ಕರ ಆ ಥರ ಮಾಡಿದ್ರು. ಹೀಗಾಗಿ ಗಿಲ್ಲಿ ಅವರು ನಮ್ಮೆಲ್ಲರ ಪ್ರೀತಿಯ ಮೆಚ್ಚಿನ ನಟ ಅವರು. ನಾವೆಲ್ಲರೂ ಅವ್ರನ್ನ ತುಂಬ ಇಷ್ಟಪಟ್ಟಿದ್ದೀವಿ, ಎಲ್ಲರೂ ಒಪ್ಕೊಂಡಿದ್ದೀವಿ. ಅವ್ರು ಇವಾಗ ಪಳಾರ್ ಅಂತ ಸಿನಿಮಾ ಮಾಡ್ತಾ ಇದ್ದಾರೆ. ಆ ಸಿನಿಮಾಗೆ ಶುಭ ಹಾರೈಸಬೇಕು, ಒಳ್ಳೇದಾಗಲಿ. ಅದೊಂದು ಅಂದರೆ ಆ ಚಿತ್ರಕ್ಕೆ ನಾಯಕಿಯಾಗಿ ಶ್ರೀಲೀಲಾ ಅವರು ಬರ್ತಾರೋ, ಕಾವ್ಯ ಅವರು ಬರ್ತಾರೋ, ಅಥವಾ ಹೊಸ ನಾಯಕಿ ಬರ್ತಾರೋ, ಇಲ್ಲದ್ರೆ ವಾಟ್ ಎವರ್ ಅದೇನೇ ಇರ್ಬೋದು, ಯಾವುದೋ ಒಂದು ವಿಡಿಯೋ ಮಾಡಲಿ ಚೆನ್ನಾಗಿ ಹೋಗುತ್ತೆ. ಅವರು ನಮ್ಮೆಲ್ಲ ಅಷ್ಟು ಮನೋರಂಜನೆ ಕೊಟ್ಟವರು ಅವರು. ಬಟ್ ಅವ್ರ ಹೆಸರಿನಲ್ಲಿ ಇದೊಂದು ರೀತಿ ಕೆಸರಿನ ಆಟ ಅಂತಲೇ ಹೇಳ್ಬೋದು. ಅವ್ರ ಹೆಸರಲ್ಲಿ ಏನೇನೋ ತಮ್ನೇಲ್ ಕೊಟ್ಬಿಟ್ಟು ಒಂದು ರೀತಿ ವ್ಯೂಸ್ಗೋಸ್ಕರನೇ ಫೇಕ್ ನ್ಯೂಸ್ ಅದು. ಸೊ ಅದಕ್ಕೋಸ್ಕರ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂದ್ಕೊಂಡೇ ಅದ್ರ ಬಗ್ಗೆ ಮಾತಾಡೋರಂತಲೇ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಎಲ್ರಿಗೂ ದೃಶ್ಯ ವೈಭವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಟ ಗಿಲ್ಲಿ ಅವ್ರ ಬಗ್ಗೆ ಏನೇ ವಿಷಯ ಇದ್ದರೂ ಕೂಡ ನಾನು ಎಷ್ಟೋ ವಿಡಿಯೋಗಳಲ್ಲಿ ಹಂಚ್ಕೊಂಡಿದ್ದೀನಿ. ಒಂದು ಒಳ್ಳೆ ವಿಚಾರಗಳಿತ್ತಂದರೆ ಅಥವಾ ಅವ್ರ ಬಗ್ಗೆ ಏನೋ ಒಂದು ಸುದ್ದಿ ಇತ್ತಂದ್ರೂ ಕೂಡ ಹಂಚ್ಕೊಳ್ಳಿ. ಅದನ್ನು ಬಿಟ್ಟು ಆ ತಮ್ನೇಲಲ್ಲಿ ಮಿಸ್ಲೈಡ್ ಆಗೋ ಲೈನ್ಸ್ಗಳನ್ನ ಹಾಕ್ಬಿಟ್ಟು ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಲ್ವಾ. ಗಿಲ್ಲಿ ಹೆಸರನ್ನ ಯೂಸ್ ಮಾಡಿಕೊಂಡು ಕಂಟೆಂಟ್ಗಳನ್ನ ಮಾಡ್ಬೋದು, ಇಲ್ಲ ಅನ್ನಲಿಲ್ಲ. ವ್ಯೂಸ್ ಕೊಡುತ್ತೆ, ಇಲ್ಲ ಅನ್ನಲಿಲ್ಲ. ಆದರೆ ವಿಶ್ವಾಸ ಕೊಡೋದು ನಮ್ಮ ಕಂಟೆಂಟ್ ಮಾತ್ರ ಅಂತಲೇ ಹೇಳ್ಬೋದು. ನಿಜವಾದ ಒರಿಜಿನಲ್ ಕಂಟೆಂಟ್ ಮಾತ್ರ ಅಂತಲೇ ಹೇಳ್ಬೋದು. ಗಿಲ್ಲಿಯವರು ಸಿನಿಮಾ ಮಾಡ್ತಾಯಿದ್ದಾರೆ. ಆ ಸಿನಿಮಾ ಎಲ್ಲಿವರೆಗೂ ಬಂತು, ಅಪ್ಡೇಟ್ ಏನೋ ಹಾಡುಗಳು ಬರ್ತಾ ಇದೆಯಾ, ಪೋಸ್ಟ್ ಬಿಡುಗಡೆ ಇದ್ರ ಬಗ್ಗೆ ಎಲ್ಲ ಸುದ್ದಿ ಇರಲಿ. ಅಥವಾ ಅವ್ರ ಮನೋರಂಜನೆಗೆ ಏನೇನು ಮಾಡ್ತಾರೆ, ಮತ್ತು ಟಿ ವಿ ಬರ್ತಾವ್ರ, ಈಗೇನೋ ಕಾವ್ಯ ಅವರು ಮತ್ತು ಗಿಲ್ಲಿಯವರು ಮಳವಳ್ಳಿಗೆ ಬರ್ತಾರೆ ಅಂತ ಸುದ್ದಿ ಆಯಿತು. ಒಂದು ಒಳ್ಳೆ ವಿಚಾರದ ಸುದ್ದಿ ಇದು, ಅಪ್ರಿಷಿಯೇಟ್ ಮಾಡ್ತೀನಿ ಇಂಥ ವಿಚಾರಗಳು. ಬಟ್ ಆ ಕ್ಲಿಪ್ ಬೈಟ್ಗೋಸ್ಕರನೇ ಏನೇನೋ ಆ ತಮ್ಮನೇಲಿ ಲೈನ್ಸ್ ಹಾಕ್ಬಿಟ್ಟು ಕೊಡೋದು ಎಷ್ಟರ ಮಟ್ಟಿಗೆ ಸರಿ. ನಾವೇನೋ ಗಾಬರಿ ಆಗಿಬಿಟ್ಟು ವಿಡಿಯೋ ನೋಡ್ತೀನಿ. ಆ ವಿಡಿಯೋ ಪೂರ್ತಿ ನೋಡಿದರೆ ಪಾಪ ಅವ್ರು ನಾಗತಿಹಳ್ಳಿ ಚಂದ್ರಶೇಖರ್ ಅವ್ರು ಗಿಲ್ಲಿಯವ್ರ ಬಗ್ಗೆ 1% ಕೂಡ ಅವರು ಮಾತಾಡಿಲ್ಲ. ಆಮೇಲೆ ಅಲ್ಲಿ ಕಾಮೆಂಟ್ಸ್ ನೋಡಿದಾಗ ಗೊತ್ತಾಯಿತು, ಓ ಇದು ಫೇಕ್, ಈ ಥರ ಮಾಡ್ತಾರೆ ಅಂತ. ಬಟ್ ಇದು ಏನಾಗ್ಬಿಡುತ್ತೆ ಅಂದರೆ ವ್ಯೂಸ್ ಚೆನ್ನಾಗಿ ಹೋಗುತ್ತೆ, ಬಟ್ ಆ ಚಾನಲ್ ಮೇಲೆ ನಂಬಿಕೆನೇ ಉಳಿಯಲ್ಲ ಅಂತಲೇ ಹೇಳ್ತೀನಿ. ಈಗ ನಾನು ಎಷ್ಟೋ ಕಂಟೆಂಟ್ಗಳನ್ನ ಮಾಡಿದ್ದೀನಿ, ನಂಗೆ ಗಿಲ್ಲಿಯವರು ಅಂದರೆ ತುಂಬ ಇಷ್ಟ. ಬಟ್ ಈ ಥರ ಮಾಡೋದ್ರಿಂದ ವ್ಯೂವರ್ಸ್ನ ನಾವು ಕಳ್ಕೊಂಡ್ಬಿಡ್ತೀವಿ. ಅವರು ಇಟ್ಟಿರೋ ನಂಬಿಕೆ, ಓಕೆ ಈ ಚಾನಲಲ್ಲಿ ಚೆನ್ನಾಗಿ ಬರ್ತಾ ಇದೆ, ಗಿಲ್ಲಿಯವ್ರ ಬಗ್ಗೆ ಒಂದಿಷ್ಟು ಅಪ್ಡೇಟ್ಗಳನ್ನ ಕೊಡ್ತಾ ಇದ್ದಾರೆ ಅನ್ನೋದೊಂದು ಕಳ್ಕೊಂಡ್ಬಿಡ್ತೀವಿ. ಆ ವಿಶ್ವಾಸ ಅದನ್ನು ಕಳ್ಕೊಬಾರ್ದು ಅಂತಂದೆ. ಹಾಗಂತ ನಾನು ಆ ಚಾನಲ್ ಏನೋ ದೂರ್ತಾ ಇಲ್ಲ, ದಯವಿಟ್ಟು ಮತ್ತು ಅದನ್ನು ಕೂಡ ತಪ್ಪಿಕೋಬಾರ್ದು. ಯಾವ ಚಾನಲ್ ಏನಂತ ತುಂಬ ಜನ ಕಾಮೆಂಟ್ ಮಾಡ್ಬೋದು. ಇನ್ನು ಯೂಟ್ಯೂಬ್ ಓಪನ್ ಮಾಡಿದರೆ ಸಾಕು, ಗಿಲ್ಲಿ ಬಗ್ಗೆ ಗರಂ ಆದ, ರಮೇಶ್ ಅರವಿಂದ್ ಅವ್ರ ಬಗ್ಗೆ ಗರಂ ಆದ ಮೇಷ್ಟ್ರು, ಈ ಥರದ್ದು ಒಂದಿಷ್ಟು ವಿಡಿಯೋಗಳು ನಿಮಗೂ ಸಜೆಷನ್ ಆಗಿರುತ್ತೆ, ನೀವು ನೋಡಿರ್ತೀರ. ಹಾಗಂತ ಆ ಚಾನಲ್ ಅವರು ನನಗೇನೋ ಇದು ಮಾಡಲ್ಲ, ಯಾಕಂದರೆ ಅದು ತಪ್ಪು ಅಂತಲೇ ನಾನು ಹೇಳ್ತಾ ಇರೋದು. ಬಟ್ ಈ ಥರ ಆಗಬಾರ್ದು ಅನ್ನೋದು ಅದಷ್ಟೇ, ಇನ್ನೇನಿಲ್ಲ. ನನಗೇನು ಆ ಚಾನಲ್ ಬಗ್ಗೆ ದ್ವೇಷ ಏನಿಲ್ಲ, ಬಟ್ ಈ ಥರ ಆಗಬಾರ್ದು ಅಷ್ಟೇ. ಈಗಲೇ ಸ್ಪಷ್ಟಪಡಿಸ್ತಿದ್ದೀನಿ, ಯಾವುದೇ ಚಾನಲ್ಲು ಟಾರ್ಗೆಟ್ ಮಾಡ್ತಾ ಇಲ್ಲ, ಯಾರನ್ನು ವೈಯಕ್ತಿಕವಾಗಿ ಕ್ರಿಟಿಸೈಸ್ ಮಾಡೋ ಉದ್ದೇಶನೂ ಕೂಡ ನಂದಲ್ಲ. ಬಟ್ ಇದು ವ್ಯೂಸ್ಗೋಸ್ಕರ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದೊಂದು ಪ್ರಶ್ನೆ ಅಷ್ಟೇ. ಅದು ಮಿಸ್ಲೀಡ್ ಮಾಡ್ದಂಗೆ ಆಗುತ್ತೆ. ನಾವು ಅವರ ಅಭಿಮಾನಿಗಳಾಗ್ಬಿಟ್ಟು, ಗಿಲ್ಲಿಯವರ ಅಭಿಮಾನಿಗಳಾಗ್ಬಿಟ್ಟು, ಓ ಏನೋ ಆಗೋಯ್ತಲ್ಲ ಇದು, ಇವ್ರು ಯಾಕೆ ಈ ಥರ ಹೇಳ್ಬಿಟ್ರು ಅನ್ನೋದೊಂದು ಒಂದು ಕಡೆ. ಆದರೆ ಇನ್ನು ಅವ್ರು ಏನು ಈಗ ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಏನು ವಿಡಿಯೋ ಹಾಕಿದ್ರೆ ಅದು ಅವ್ರ ಬಗ್ಗೆನೂ ತಪ್ಪು ಅಭಿಪ್ರಾಯ ಬಂದಂಗೆ ಆಗ್ಬಿಡುತ್ತೆ. ಇದು ಆಗಬಾರ್ದು ಅನ್ನೋದಷ್ಟೇ, ಇನ್ನೇನಿಲ್ಲ. ಒಂದು ಕಳಕಳಿಯಿಂದ ನಾನು ಅದನ್ನು ಕೇಳ್ಕೊತಾ ಇರೋದು. ಆಮೇಲೆ ತಮ್ಮಲ್ಲಿ ಚೇಂಜ್ ಮಾಡ್ತಾರೆ, ಓಕೆ. ಬಟ್ ನಾನು ಹಾಗಂತ ಏನು ಯಾರನ್ನೂ ನೋಯಿಸಬೇಕು ಅಂತ ಉದ್ದೇಶ ನನಗೇನಿಲ್ಲ. ಇರೋದನ್ನು ನಿಮ್ಮ ಹತ್ರ ಹಂಚಿಕೊಳ್ಬೇಕು ಅಂದ್ಕೊಂಡು ಈ ವಿಡಿಯೋ ಮಾಡ್ತಾಯಿದ್ದೀನಿ. ತಮ್ಮನೇಲಿ ನೋಡ್ಬಿಟ್ಟು ಸಾವಿರಾರು ಜನ ವಿಡಿಯೋಗಳನ್ನ ನೋಡ್ತಾರೆ. ಬಟ್ ಆ ಕಲಾವಿದ್ರ ಬಗ್ಗೆ ಕಾಮೆಂಟ್ಸ್ಗಳನ್ನ ನೋಡಿದಾಗ ಏನು ವಿಡಿಯೋ ಹಾಕಿದ್ರಲ್ಲ ಅವ್ರ ಬಗ್ಗೆನೂ ಕೂಡ ಕೆಟ್ಟದ್ದು ಪೂರ್ತಿ ವಿಡಿಯೋ ನೋಡಿದ್ರೆ ಕೆಟ್ಟದಾಗ ಕಾಮೆಂಟ್ ಹಾಕೋರು ಇದ್ದಾರೆ. ಇದು ಬರೀ ಗಿಲ್ಲಿ ಅವ್ರ ಬಗ್ಗೆ ಅಂತಲ್ಲ, ನಾಳೆ ದಿನ ಬೇರೆ ಕಲಾವಿದ್ರ ಬಗ್ಗೆನೂ ಈ ಥರ ಆದಾಗ ತುಂಬ ಮಿಸ್ಲೀಡ್ ಅಂತ ಅನಿಸುತ್ತೆ. ನಾವು ಅವ್ರ ಬಗ್ಗೆ ಇಟ್ಟಿರೋ ಭಾವನೆ, ಒಂದು ಗೌರವ, ಎಲ್ಲೋ ಒಂದು ಕಡೆ ಬೆಲೆ ಅದು ಕಡಿಮೆ ಆಗಿಬಿಡುತ್ತೆ ಅನ್ನೋದೊಂದು ನನ್ನ ಒಂದು ಅನಿಸಿಕೆ. ನಿಮಗೂ ಹಂಗೆ ಅನಿಸಿರುತ್ತೆ ಅಲ್ವಾ? ನಿಜವಾಗ್ಲೂ ಹೇಳಿ.
ಆಮೇಲೆ ಈಗ ನನ್ನನ್ನು ಕೂಡ ಕೇಳ್ಬೋದು, ನೀನೇನು ಕ್ಲಿಕ್ ಬೈಟ್ಗೋಸ್ಕರ ಒಳ್ಳೊಳ್ಳೆ ತಮ್ನೇಲು ಅಥವಾ ಲೈನ್ಸ್ಗಳನ್ನ ನೀನು ಹಾಕಲ್ವ ಅಂತಲ್ಲ. ನಾನು ಹಾಕ್ತೀನಿ. ಆ ವಿಡಿಯೋಗೆ ಸಂಬಂಧಪಟ್ಟಂಗೆ ಹಾಕಿದರೆ ತುಂಬ ಒಳ್ಳೆಯದು ಅನ್ನೋದೊಂದು. ಈ ಥರದೊಂದು ವಿಡಿಯೋ ನೋಡೋದು ನನಗೂ ಡಿಸಪಾಯಿಂಟ್ ಆಗೋಯ್ತು, ಬೇಜಾರಾಗೋಯ್ತು. ಏನು ಈ ಥರ ಎಲ್ಲ ಮಾಡಿಬಿಟ್ರು, ಗಿಲ್ಲಿ ಅವ್ರ ಬಗ್ಗೆ ಏನೋ ಕಾಂಟ್ರವರ್ಸಿ ಇರ್ಬೋದಾ ಏನಂತ ನೋಡಿದಾಗ, ಒಂದು ಕಡೆ ಆ ಕಾಮೆಂಟ್ಸ್ಗಳನ್ನ ನೋಡಿದಾಗ ನಾಕ್ತಿಳಿ ಚಂದ್ರಶೇಖರ್ ಅವ್ರ ಬಗ್ಗೆನೂ ಬೇಜಾರಾಗೋಯ್ತು. ಅಂದರೆ ಅವ್ರ ಬಗ್ಗೆ ಎಲ್ಲ ಅಲ್ಲಿ ಬಂದಂಥ ಕಾಮೆಂಟ್ಸ್ಗಳು ನೋಡಿದಾಗ ಅವರೆಷ್ಟು ಬೇಜಾರು ಮಾಡ್ಕೋತಾರೆ. ಏನಪ್ಪ, ನಾಳೆ ಇದು ಬೇರೆ ಬೇರೆ ಕಲಾವಿದ್ರಿಗೂ ಆಗ್ಬಿಡುತ್ತೆ. ಈ ಥರ ಚಾನಲ್ಗಳಿಗೂ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ದಯವಿಟ್ಟು ಈ ಥರ ಮಾಡಬೇಡಿ ಅಂತಲೇ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಪ್ಲೀಸ್. ಸೊ ಗಿಲ್ಲಿಯವರ ಈಗ ಸಿನಿಮಾ ಮಾಡ್ತಾಯಿದ್ದಾರೆ, ಅದ್ರ ಬಗ್ಗೆ ಒಂದು ಮಾಹಿತಿ ಕೊಡಿ. ನಾಕ್ತಳಿ ಚಂದ್ರಶೇಖರ್ ಅವರು ಕೂಡ ಈಗ ಅಮೇರಿಕಾ 2 ಸಿನಿಮಾ ಮಾಡ್ತಾಯಿದ್ದಾರೆ, ಅದ್ರ ಬಗ್ಗೆ ಒಂದು ಅಪ್ಡೇಟ್ ಕೊಡಿ ಅಂತ ನಾನು ಆ ಚಾನಲ್ನಾಗ ಕೇಳ್ಕೊತೀನಿ. ಹಂಗಂತ ನಾನೇನೋ ಆ ಚಾನಲ್ನ ದ್ವೇಷ ಮಾಡ್ತಾ ಇಲ್ಲ. ವೈಯಕ್ತಿಕವಾಗಿ ನನಗೂ ಆ ಚಾನಲ್ಗಳು ಯಾವುದೇ ರೀತಿ ದ್ವೇಷ ಇಲ್ಲ. ಯಾರು ಅಂತಲೂ ಗೊತ್ತಿಲ್ಲ. ಬಟ್ ನಾನು ಯೂಟ್ಯೂಬ್ ಓಪನ್ ಮಾಡಿದಾಗ ಆ ಥರ ಕಂಟೆಂಟ್ಗಳನ್ನ ನೋಡಿದಾಗ ನಮ್ಮ ಸರೇ, ನೋಡಪ್ಪ ನಿಮ್ಮ ಗಿಲ್ಲಿನೇನೋ ಇವ್ರು ಬೈದ್ಬಿಟ್ಟಿದ್ದಾರೆ ಅಂದ್ರೆ, ಎಲ್ಲಿ ಸರ್ ಅಂತ ನೋಡ್ತೀನಿ, ಸಾರ್ ಇದು ಇಲ್ಲ, ಸಾರ್ ಇದು ಸುಮ್ಮನೆ ಹಾಕ್ಬಿಟ್ಟಿದ್ದಾರೆ ಅಂದೆ. ರಮೇಶ್ ಅರವಿಂದ್ಗೂ ಬೈದ್ಬಿಟ್ಟಿದ್ದಾರಂತಪ್ಪ ಅಂತ ಹೇಳಿದ್ರು. ಇಲ್ಲ ಸರ್, ನೀವು ವಿಡಿಯೋ ನೋಡಿ ಸರ್ ಅಂದೆ. ವಿಡಿಯೋ ನೋಡಿದಾಗ ಗೊತ್ತಾಯಿತು ಅದರಲ್ಲಿ ಏನು ಇರಲಿಲ್ಲ ಅಂತ. ಒಳ್ಳೊಳ್ಳೆ ಲೈನ್ಸ್ಗಳು, ಒಳ್ಳೊಳ್ಳೆ ತಮ್ಮನೇಲಿ ಮಾಡಬೇಕು, ಮಾಡಬಾರ್ದು ಅಂತಲ್ಲ. ಬಟ್ ಈ ಥರ ಮಾಡಿದಾಗ ಮಿಸ್ಲೀಡ್ ಆದಂಗೆ ಆಗ್ಬಿಡುತ್ತೆ. ಒಂದು ರೀತಿ ನೋಡೋ ವೀಕ್ಷಕರನ್ನು ಕೂಡ ಕಳ್ಕೊಂಡ್ಬಿಡ್ತೀವಿ. ಆ ಚಾನಲ್ ಅವ್ರಿಗೂ ಆ ಥರ ಮಾಡಬಾರ್ದು. ಒಂದಿಷ್ಟು ವ್ಯೂಸ್ಗಳು ಪಾಸಿಟಿವ್ಗಿಂತ ನೆಗೆಟಿವ್ ಕಾಮೆಂಟ್ಸ್ಗಳೇ ಬರೋದೇ ಜಾಸ್ತಿ ಅದರಲ್ಲಿ. ಇರಲಿ, ವಾಟ್ ಎವರ್. ನನಗೇನೋ ಅದ್ರ ಬಗ್ಗೆ ಮಾತಾಡ್ಬೇಕು ಅನ್ನಿಸ್ತು. ಈಗಲೇ ಸ್ಪಷ್ಟಪಡಿಸ್ತಾ ಇದ್ದೀನಿ, ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ನನಗೂ ಆ ಚಾನಲ್ಗೂ ಯಾವುದೇ ರೀತಿ ದ್ವೇಷ ಇಲ್ಲ. ಯಾರನ್ನೂ ಕ್ರಿಟಿಸೈಸ್ ಕೂಡ ಮಾಡ್ತಾಯಿಲ್ಲ. ಆ ಚಾನಲ್ನು ನಾನೇನು ದ್ವೇಷ ಮಾಡ್ತಾಯಿಲ್ಲ. ನನಗೆ ಕಂಡ ತಕ್ಷಣ ಬೇಜಾರಾಗೋಯ್ತು. ಏನಪ್ಪ ಇದು, ಇಲ್ಲಿ ಯಾಕೆ ಇವರು ಹಿಂಗೆ ಅಂದ್ಬಿಟ್ರಲ್ಲ ಅಂತ ಹೇಳ್ಬಿಟ್ಟು ಬೇಜಾರಾಗೋಯ್ತು ನಾಗತಳಿ ಚಂದ್ರಶೇಖರ್. ಆಮೇಲೆ ವಿಡಿಯೋ ನೋಡಿದಾಗ ಇದು ಸುಮ್ಮನೆ ಇದು ಮಾಡಿದ್ದಾರೆ ಅಂತೇಳಿ. ಈ ಕೆಲವೊಂದು ಸಿನಿಮಾಗಳು ಅಷ್ಟೇ, ಸಿನಿಮಾ ಒಳಗಡೆ ಬೇರೆ ಇರುತ್ತೆ, ಬೇರೆ ತಮ್ಮನೇಲಿ ಹಾಕ್ಬಿಟ್ಟಿರ್ತಾರೆ, ಮಿಸ್ಲೀಡ್ ಆಗುತ್ತೆ. ಇದು ಬೇಡ ಅಂತೇಳಿ ಅಷ್ಟೇ. ಇರೋದನ್ನು ಹೇಳಿ. ಅವ್ರು ಏನು ಸಿನಿಮಾ ಮಾಡ್ತಾಯಿದ್ದಾರೆ ಅದ್ರ ಬಗ್ಗೆ ಅಪ್ಡೇಟ್ ಕೊಡಿ. ಕಾವ್ಯ ಶೆಳ್ ಅವರು ಈಗ ನೋಡಿ, ಅವರದ್ದು ಈ ಪ್ರಾಬ್ಲಮ್ ಅಂತ ಸಿನಿಮಾ ಮಾಡ್ತಾಯಿದ್ದಾರೆ. ಈ ಥರದ್ದು ಒಂದಿಷ್ಟು ಅಪ್ಡೇಟ್ಗಳನ್ನ ಕೊಡಿ. ಇರಲಿ, ಈಗ ವಾಟ್ ಎವರ್ ಅದೇನೇ ಇರಲಿ. ಗಿಲ್ಲಿ ನಟ ಅವರು ಇವಾಗ ಆಲ್ರೆಡಿ ಸಿನಿಮಾ ಮೂರ್ತೇನು ಖಂಡಿತ ಅವರ ಜನ್ಮದಿನದಂದು ಪಳಾರ್ ಸಿನಿಮಾ ಅದ್ದೂರಿಯಾಗಿ ಭರ್ಜರಿಯಾಗಿ ಸಿನಿಮಾ ಈ ಫಸ್ಟ್ ಶೆಡ್ಯೂಲ್ ಕೂಡ ಕಂಪ್ಲೀಟ್ ಆಗಿದೆ. ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ ಫಸ್ಟ್ ಶೆಡ್ಯೂಲು. ಇನ್ನೇನು ಸೆಕೆಂಡ್ ಶೆಡ್ಯೂಲು ಶುರುವಾಗುತ್ತೆ ಆದಷ್ಟು ಬೇಗ. ಮೇ ಬಿ ನವಂಬರ್ ಇಲ್ಲ ಜನವರಿ ಅನಿಸುತ್ತೆ. ಚಿತ್ರತಂಡದವ್ರು ಹೇಳಿದ್ದಾರೆ, ಇನ್ನೂ ಎಲ್ಲ ದೊಡ್ಡ ಬಜೆಟಿನ ಸಿನಿಮಾಗಳು, ಟಾಕ್ಸಿಕ್ ಆಗಿಬಿಟ್ಟು ಇದರ ಒಂದಿಷ್ಟು ಸಿನಿಮಾಗಳು ಬರಬೇಕು. ಅಣ್ಣ ಫ್ರಮ್ ಮೆಕ್ಸಿಕೋ ಎಲ್ಲ ಸಿನಿಮಾಗಳೆಲ್ಲ ಅನೌನ್ಸ್ಮೆಂಟ್ ಆಗಿದೆ ಬಿಡುಗಡೆಗೆ. ಸೊ ಇವೆಲ್ಲ ಬಂದು ಹೋಗಲಿ, ಅದಾದಮೇಲೆ ಗಿಲ್ಲಿಯವ್ರು ಬರಲಿ. ಬಟ್ ಗಿಲ್ಲಿಯವ್ರು ಗೆದ್ದಿರೋದು ನಿಜವಾಗ್ಲೂ ಹೇಳ್ತೀನಿ, ಬರೀ ಮಳವಳ್ಳಿ ಜನತೆಗಲ್ಲ, ಇಡೀ ಕರ್ನಾಟಕದ ಜನತೆಗೂ ಕೂಡ ತುಂಬ ಖುಷಿಯಾಗಿತ್ತು. ಸೊ ಹೀಗಾಗಿ ಗಿಲ್ಲಿ ಅವರು ತುಂಬ ಜನ ಕಾಮೆಂಟ್ ಕೂಡ ಹಾಕಿದ್ರು ಒಂದಿಷ್ಟು ವಿಡಿಯೋಗಳಿಗೆ, ನಾನು ಕೂಡ ನೋಡಿದೆ. ಕಾವ್ಯ ಅವರು ಇಲ್ಲ ಅಂತಂದರೆ ನಾವು ಸಿನಿಮಾನ ನೋಡಲ್ಲ, ಆ ಥರ ಅಲ್ಲ. ಕಾವ್ಯ ಅವರು ಇರಲಿ ಬರ್ರಿ, ಅದ್ರ ಬಗ್ಗೆ ಇಲ್ಲ. ಬಟ್ ನಾವು ನಮ್ಮ ಒಂದು ಸಿನಿಮಾ ದೊಡ್ಡದು ಅಂತಂದೇಳಿ, ಎಲ್ಲಕ್ಕಿಂತ ಮುಖ್ಯ ಒಂದು ಸಿನಿಮಾ. ಸೊ ಹೀಗಾಗಿ ಸಿನಿಮಾಗಳನ್ನ ಗೌರವ ಕೊಡೋಣ, ಸಿನಿಮಾಗಳನ್ನ ನಾವು ನೋಡೋಣ ಅಂತೇಳಿ. ಬಟ್ ಅವರು ತುಂಬ ದೊಡ್ಡದಾಗಿ ಗೆಲ್ಲಬೇಕು ಅನ್ನೋದೇ ಎಲ್ಲರ ಆಯ್ಕೆ. ಈ ಕಡೆ ನಮ್ಮ ಕಾವ್ಯ ಶವ್ಯ ಅವರು ಕೂಡ ಈಗ ಸಿನಿಮಾ ಮಾಡ್ತಿದ್ದಾರೆ, ಆ ಸಿನಿಮಾನೂ ಕೂಡ ಗೆಲ್ಲಬೇಕು. ಕಳ್ಪುಟ್ಟಿ ಸ್ಪಂದನಾ ಅವರು ಸಿನಿಮಾ ಮಾಡಿದರೆ ಅವ್ರ ಸಿನಿಮಾನೂ ಗೆಲ್ಲಬೇಕು. ಎಲ್ಲರ ಸಿನಿಮಾನೂ ನೋಡೋಣ, ಥಿಯೇಟ್ರಲ್ಲಿ ಹೋಗಿ ನೋಡೋಣ, ಅದೊಂದು ರೀತಿ ಚೆನ್ನಾಗಿರುತ್ತೆ. ಒಂದಿಷ್ಟು ಸಿನಿಮಾಗಳ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ ಗಿಲ್ಲಿಯವರ ಮತ್ತು ಕಾವ್ಯ ಶವ್ಯ ಅವರ ಸಿನಿಮಾಗಳ ಬಗ್ಗೆ. ಸೊ ನಿಮ್ಗೇನು ಅನ್ನಿಸ್ತು, ನೀವು ಈ ಥರ ಮಿಸ್ಲೈಡ್ ಆಗೋ ತಮ್ನೇಲ್ಗಳನ್ನ ನೋಡಿದ್ರೆ ಅವಾಗ ನಿಮ್ಗೆ ಏನು ಅನ್ನಿಸ್ತು? ಶಾಕಿಂಗ್ ಅನ್ನಿಸ್ತಾ, ಬೇಜಾರಾಯ್ತಾ, ಯಾಕೆ ಈ ಥರ ಮಾಡ್ತಾ ಅನ್ನಿಸ್ತಾ? ಬಟ್ ಆ ಥರ ಮಾಡಬೇಡಿ ಅಂತಲೇ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ. ಸೊ ನಿಮ್ಗೆ ಅನ್ನಿಸ್ತು ಕಾಮೆಂಟ್ ಮಾಡಿ. ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ. ನಿರ್ದೇಶಕರಾದ ಚಂದ್ರಮೋಹನ್ ಸರ್ ಅವರು ಒಂದಿಷ್ಟು ಗಂಭೀರ ವಿಚಾರಗಳನ್ನ ಕಾಮಿಡಿ ಟಚ್ಚಲ್ಲಿ ಕೊಡ್ತಾರೆ. ಅದು ನನಗೆ ತುಂಬ ಇಷ್ಟ ಆಗಿದೆ. ಬಾಂಬೆ ಮಿಠಾಯಿ, ಬ್ರಹ್ಮಚಾರಿ, ದಿ ಫಾರೆಸ್ಟ್, ಈ ಥರ ಒಂದಿಷ್ಟು ಸಿನಿಮಾಗಳು ತುಂಬ ಚೆನ್ನಾಗಿ ಮಾಡ್ತಾರೆ. ನನಗೆ ಅದು ತುಂಬ ಇಷ್ಟ. ಆಮೇಲೆ ಈಗ ಹೀರೋಯಿನ್ ಯಾರನ್ನೋದು ತುಂಬ ಸಸ್ಪೆನ್ಸಾಗಿ ಇಟ್ಬಿಟ್ಟಿದ್ದಾರೆ. ಅದು ಯಾರು ಆಗ್ತಾರೆ, ವೆನ್ನರೇ ಅಂತ ಹೇಳಿದ್ರು. ನೋಡ್ಬೇಕು ಈಗ ಯಾರು ಬರ್ತಾರೆ. ಬಟ್ ಯಾರೇ ಬರಲಿ, ಸಿನಿಮಾ ಅಲ್ಟಿಮೇಟ್ ಸಿನಿಮಾ ಅಂತಲೇ ಹೇಳ್ತೀನಿ. ಸಿನಿಮಾ ಚೆನ್ನಾಗಾಗಲಿ, ಸಿನಿಮಾ ಒಳ್ಳೇದಾಗಲಿ, ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ನೀವು ಕೂಡ ನಿಮ್ಗೆ ಅನ್ನಿಸ್ತಾ ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.